ಏನು ಇಂಟ್ರೋ ಕೊಡು. ಬರೀ ನಾಟಕ ಮಾಡೋದೇ ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ಎಂಬಸ್ ಕರ್ನಾಟಕಕ್ಕೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾವು ನಂದಿ ಬೆಟ್ಟದ ತಪ್ಪಲಲ್ಲಿದ್ದೀವಿ, ಬುಡದಲ್ಲಿ. ಸೊ ರಾತ್ರಿ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ವಿ, ಸೊ ಒಂದು ಫೈರ್ ಕ್ಯಾಂಪ್ ಹಾಕಿ ಎಲ್ಲ ಸೆಟಪ್ ಮಾಡೋ ಐಡಿಯಾ ಇದೆ ಅಂತ. ಸೊ ಅದನ್ನು ಲಾಂಚ್ ಮಾಡೋದಕ್ಕೋಸ್ಕರ ಈ ವಿಡಿಯೋ ಪ್ಲೇ ಮಾಡು ಅಂದರೆ ಮೈಕ್ ಹಾಕೋ. ಸೌಂಡ್ ಮ್ಯೂಟ್ ಮಾಡಿಬಿಡು. ಹಾಂ, ಸೊ ಫೈರ್ ಕ್ಯಾಂಪ್ ಹಾಕಿದ್ದೀವಿ. ಯಾರಾದರೂ ಬಂದಾಗ ಬೇಕಾದ್ರೆ ಇದನ್ನು ಅಡಿಷ್ನಲ್ ಆಗಿ ಇದನ್ನು ತೊಗೊಬೋದು. ಅಲ್ಲೆಲ್ಲ ಸೀಟಿಂಗ್ ಇದೆ. ಇಲ್ಲಿ ಓಪನ್ ಏರಲ್ಲಿ ಚಳಿಗೆ ಬಿಸಿ ಕಾಯಿಸ್ಕೊಂಡು ತಿನ್ನಬೇಕು ಅಂದರೆ ಹಾಕ್ಕೊಡ್ತೀವಿ. ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ. ಅದೆಲ್ಲನೂ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀವಿ ಎಷ್ಟೆಷ್ಟು ಏನೇನಾಗುತ್ತೆ ಅಂತ. ಸೊ ಇವಾಗ ಕಾನ್ಸೆಪ್ಟ್ ಏನು ಅಂದರೆ ಜ್ಯೂಸ್ ಜೊತೆಗೆ ಸೈಡ್ಸ್ ರಾಜಾರೋತ್ಸವಕ್ಕೆ ಜ್ಯೂಸ್ ತೋರಿಸ್ತೀವಿ. ಸೊ ಸಿಗುತ್ತೆ. ಆಮೇಲೆ ಇಲ್ಲಿ ಎಲ್ಲ ಮೆನು ಒಂದು ರಾಶಿ ಇದೆ, ಇಷ್ಟುದ್ದ ಇದೆ, ಮುಂದೆ ಹಿಂದೆ ಎಲ್ಲ ಇದೆ. ಸೊ ಎಲ್ಲ ಇದರಲ್ಲೂ ಒಂದೊಂದು ಎರಡೆರಡು ಐಟಮ್ನ ಏನೇನಿದೆ ಅಂತ ಇಂಟ್ರೊಡ್ಯೂಸ್ ಮಾಡ್ತೀವಿ. ಆಮೇಲೆ ಮೆನುನೂ ಕೂಡ ಈಗ ತೋರಿಸ್ತೀವಿ. ಅದನ್ನು ಪಾಸ್ ಮಾಡಿ ನೋಡ್ಕೊಂಬಿಡಿ. ಎಲ್ಲ ಐಟಮ್ಸು ಸಿಗುತ್ತೆ, ನಾಟಿ ಸ್ಟೈಲು, ಚೈನೀಸು, ತಂದೂರು, ಆಮೇಲೆ ಇದು ಏನದು ಡೀಪ್ ಫ್ರೈಡ್ ಐಟಮ್ಸ್ ಎಲ್ಲನೂ ಸಿಗುತ್ತೆ. ಈ ಚಿಕನ್ ಪಾಪ್ಕಾರ್ನು, ಫ್ರೈಸು, ಪೀನಟ್ ಮಸಾಲ, ಗುಂಡ್ಗೆಕಾಯಿ, ಉಪ್ಪಿನಕಾಯಿ ಮಾತ್ರ ಕೇಳಬೇಡಿ, ಎಲ್ಲ ಸಿಗುತ್ತೆ. ಸೊ ಈಗ ಹೇಳೋಣ, ಲಿಸ್ಟ್ ಬರೆದ್ಬಿಟ್ಟು ಕಳಿಸ್ತೀನಿ ಏನೇನು ಬರುತ್ತೆ ಅಂತ. ಎಲ್ಲ ಐಟಮ್ ಒಂದೇ ಸಲ ಬರುತ್ತೆ. ಒಂದು ಜಲಕ್ ತೊಗೊಂಬನ್ನಿ, ಸಿಗೋಣ. ಆಮೇಲೆ ಏನಂತೀರಾ? ಆರ್ಡ್ರ್ ಬಂದಮೇಲೆ ಏನು ಚಳಿ ಇದೆ ಇಲ್ಲಿ. ಏನೇ ಫುಡ್ಗಿನ ಮುಂಚೆ ಎಣ್ಣೆನೇ ಬಂದ್ಬಿಡ್ತಾ? ಫುಡ್ಡು ಬರುತ್ತೆ, ರೆಡಿ ಆಗ್ತಾಯಿದೆ, ಟೈಮ್ ಬೇಕಲ್ಲ. ಅದಕ್ಕೆ ಮುಂಚೆ ನಿಮ್ಗೆ ಏನು ಬೇಕು ಹೇಳಿ? ಟಕೀಲಾ ಬೇಕಾ, ಬಿಯರ್ ಬೇಕಾ, ಸ್ಕಾಚ್ ಬೇಕಾ, ಜಿನ್ ಬೇಕಾ, ಏನು ಬೇಕು? ನಮ್ಗೆ ಯಾವತ್ತಿದ್ರು ದಿ ಕಿಂಗ್ ತಾತಪ್ಪ. ಈ ಚಳಿಗೆ ಆ ಬೆಂಕಿನೂ ಸಾಲಲ್ಲ. ಸೊ ಅದು ಇರಲೇಬೇಕು. ಹಾಗನ್ಬಿಟ್ಟು ಯಾವುದು ಎಣ್ಣೆ ಪ್ರಮೋಟ್ ಮಾಡ್ತಾ ಇಲ್ಲ, ಇದು ಜಸ್ಟ್ ಇನ್ಫಾರ್ಮೇಷನ್. ಸೊ ಇದು ಎಣ್ಣೆ ಎಲ್ಲ ಹೊಡೆದು ಕಾರ್ ಡ್ರೈವ್ ಮಾಡೋದಾಗ್ಲಿ, ಬೈಕ್ ಓಡಿಸೋದಾಗ್ಲಿ ಮಾಡಬೇಡಿ. ಇಲ್ಲಿ ಬಂದರೆ ರೂಮ್ಸ್ ಇದೆ, ಇಲ್ಲೇ ಮಲ್ಕೊಂಡು ಬೆಳಗ್ಗೆ ಸನ್ರೈಸ್ ನೋಡ್ಕೊಂಡು ಹೋಗ್ಬೋದು. ಸೊ ಏನಕ್ಕೆ ಅಂದರೆ ಇದು ನಮ್ಮದು ರೆಸ್ಟೋ ಬಾರ್ ಆಗಿರೋದ್ರಿಂದ ಸೊ ಇದು ಆಪ್ಷನ್ ಇದೆ ಅಂತ ತೋರಿಸ್ತಿರೋದಷ್ಟೇ. ಯಾರು ಇದು ಅಭ್ಯಾಸ ಇದೆ ಅವ್ರು ಬೇಕಾದ್ರೆ ಬರ್ಬೋದು, ಆದರೆ ಎಲ್ಲನೂ ಮಿತವಾಗಿ ಮಾಡಬೇಕಷ್ಟೇ. ಸೊ ಇದನ್ನೆಲ್ಲ ಜರುಗಿಸ್ಬಿಟ್ಟು ಮೇಯ್ನಾಗಿ ಬಂದಿರೋದು ನೀವು ತೋರ್ಸೋಕ್ಕೆ ವುಡ್ಡು. ಸೊ ಇಲ್ಲಿ ಬೀಜದಿಂದ, ಕಡಲೆ ಬೀಜದಿಂದ ಹಿಡಿದು ನಿಮಗೆ ಮಟನ್ನು, ಫಿಶ್ಶು ಎಲ್ಲ ಸಿಗುತ್ತೆ. ಸೊ ಒಂದೊಂದು ಐಟಮೇ ಬಂದುಬಿಡಲಿ. ಸೊ ತೊಗೊಂಬನ್ನಿ ಸರ್. ಇಷ್ಟೆಲ್ಲ ತರಿಸ್ಬಿಟ್ಟು ಸ್ಟಾರ್ಟ್ ಮಾಡೋಣ ಬಾ. ಇನ್ನೇನು ವೇಟ್ ಮಾಡ್ತಾ ಇದೆಯಾ? ಇವೆಲ್ಲ ಸೈಡ್ ಆ್ಯಕ್ಟರ್ ರೀ, ಮೇಯ್ನ್ ಆ್ಯಕ್ಟ್ರಲ್ಲಿ ಬರ್ತಾಯಿದ್ದು ನೋಡಿ. ಓಹೋ, ಹಿಂಗೆ ನಮ್ಮ ಹೋಟ್ಲು ಮಾಡಲ್ಲ ಸೂಪರ್ ಮಾಡಲ್ ಕೆಲಸಕ್ಕೆ ಇಟ್ಕೊಂಡ್ಬಿಟ್ಟಿದ್ದೀವಿ. ಚಟಪಟ ಮಧ್ಯದಲ್ಲಿ. ಓಕೆ, ಇದು ಎಲಿವೇಟ್, ಚಿಕನ್ ಎಲಿವೇಟ್ ಅಂತ. ಚಿಕನ್ ಎಲಿವೇಟ್ 1478. ಸೊ ಇದರಲ್ಲೇ ವೆಜ್ಜಲ್ಲೂ ಸಿಗುತ್ತೆ, ಫಿಶಲ್ಲೂ ಸಿಗುತ್ತೆ, ಮಟನಲ್ಲೂ ಮಾಡ್ಕೊಡೋಣ. ಹಿಂಗೆ ಚಟಪಟ ಅಂತೂ ಇಂತೂ ಪ್ಲೇಟ್ ಇಡೋಕ್ಕೆ ಜಾಗ ಇಲ್ಲ, ಅಷ್ಟು ಸೈಡ್ಸ್ ಐತೆ. ಸೊ ಇದೆಲ್ಲ ನಮಗೆ ಗೊತ್ತು, ಅದೆಲ್ಲ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು. ಬಟ್ ಇದು ತಂದಿಟ್ಟಿದ ತಕ್ಷಣ ಬಿಸಿ ಇದೆ. ಫಸ್ಟ್ ಅದನ್ನೇ ಟ್ರೈ ಮಾಡೋಣ. ನನಗೆ ಬಡಿಸ್ಬಿಟ್ರಲ್ರಿ, ನಿಮ್ಗೆ ಅತಿಥಿ ಫಸ್ಟು, ನಿಮ್ಗೆ ಬಡಿಸ್ಬೇಕು ನಾವು. ಸೊ ಇದನ್ನು ನಮ್ಮ ಸತೀಶ್ ಅವರು ಟೇಸ್ಟ್ ಮಾಡಿ ಹೇಳ್ತಾರೆ ಹೇಗಿದೆ ಅಂತ, ಯಾಕಂದರೆ ಇದು ನಮಗೆ ಗೊತ್ತು ಹೆಂಗಿರುತ್ತೆ ಅಂತ. ಅಲ್ವಾ ಹೆಂಗಿದೆ ಬ್ರಾ? ಸ್ಪೈಸಿ ಬಿಸಿ ಕೆಂಡ, ಬಿಸಿ ಇದರಲ್ಲೂ ಬಿಸಿ, ಜೊತೆಗೆ ಖಾರ. ಚೆನ್ನಾಯ್ತಾ? ಸೂಪರ್. ತಿಂದಿದ್ದೀರಾ ಎಲ್ಲಾದರೂ ಈ ಥರ? ಇಲ್ಲ. ತಿಂದಿದ್ದೀರಾ? ಮರ್ತೋಗಿದ್ದೀರಾ? ನಮಗೆ ಮರೋ ಜಾಸ್ತಿ. ಸೊ ಇದು ಒಂಥರ ಸ್ಪೈಸಿ ಡಿಶ್ಶು. ಇಲ್ಲಿರೋ ಚಳಿಗೆ ಬಿಸಿನೇ ಇರಬೇಕು. ಟೇಬಲ್ ಮೇಲೆ ಇಟ್ಟರು ಜಾಸ್ತಿ ಹೊತ್ತು ಬಿಸಿ ಇರಬೇಕು ಅಂದರೆ ಈ ಡಿಶ್ನ ಚೂಸ್ ಮಾಡಬೇಕು. ಪ್ಲಸ್ ಎಕ್ಸ್ಟ್ರಾ ಸ್ಪೈಸಿ ಬೇಕು ಅಂದರೆ ಇದನ್ನು ಚೂಸ್ ಮಾಡಬೇಕು. ಇದು ಚಿಕನ್, ಅದೇ ಯಾವಾಗಲೂ ಹೇಳಿದ್ರೆ ಚಿಕನಲ್ಲಿ ಬರುತ್ತೆ, ವೆಜ್ಜಲ್ಲೂ ಮಾಡಿಸ್ಕೊಬೋದು, ಆಮೇಲೆ ಫಿಶಲ್ಲೂ ಬರುತ್ತೆ. ಮಟನಲ್ಲೂ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ, ಬಟ್ ಮಟನಲ್ಲಿ ಬೇರೆ ಬರುತ್ತೆ. ಆಮೇಲೆ ಬೇಗ ತಿನ್ಬಿಡ್ಬೇಕು. ಮಸ್ಟ್ ಟ್ರೈ ಇದು ನಮ್ಮ ರೆಕಮೆಂಡೇಷನು. ಅದಾದಮೇಲೆ ನೆಕ್ಸ್ಟ್ ಈಗ
ಕಳೆ ಬೀಜ ಬೀಜದಿಂದ ಸ್ಟಾರ್ಟ್ ಮಾಡೋದು. ಸ್ಪೆಷಲ್ ಕಾಂಗ್ರೆಸ್ ಕಳೆ ಬೀಜ, ಹರ್ಷ ಮಾಡಿಸಿರೋ ಬೀಜ. ಹರ್ಷ ಮಾಡಿಸಿರೋ ಬೀಜ. ಬಂದವ್ರಿಗೆ ಪೀನಟ್ ಮಸಾಲ. ಸೊ ಜ್ಯೂಸ್ಗೆಲ್ಲ ಇದು ಪೀನಟ್ ಮಸಾಲ ಇರಲೇಬೇಕು. ಆಮೇಲೆ ಇದು ಏನದು ಪಾಪಡ್ ಮಸಾಲ, ಹೌದು, ಅದಿರಲೇಬೇಕು. ಆಮೇಲೆ ಈ ಥರ ಚಿಕ್ಕ ಚಿಕ್ಕ ನಗೆಟ್ಸ್ ಇವೆಲ್ಲ ಇರಲೇಬೇಕು. ಸೊ ಅದಕ್ಕೋಸ್ಕರ ಇದನ್ನು ಇಂಟ್ರೊಡ್ಯೂಸ್ ಮಾಡೋದು. ಸೊ ಪೀನಟ್ ಮಸಾಲ ಸಿಗುತ್ತೆ ಕಾಂಗ್ರೆಸ್ ಕಳೆ ಬೀಜದಲ್ಲಿ. ಚೆನ್ನಾಗಿ ಮಸಾಲೆ ಹಾಕ್ಬಿಟ್ಟು ಮೆಣಸಿನ್ಕಾಯಿಗಳನ್ನ ಚಿಕ್ಕ ಚಿಕ್ಕದಾಗಿ ಹೆಚ್ಚಾಕ್ಬಿಟ್ಟು ನಿಂಬೆಹಣ್ಣು. ಇದಕ್ಕಿಂತ ಸ್ಪೈಸಿ ಇದೇ ಸ್ಪೈಸಿ ಡಿಶ್ ನಾವು ಪ್ಲ್ಯಾನ್ ಮಾಡಿರೋದು. ಇದು ಅದಕ್ಕಿಂತ ಸ್ಪೈಸಿ ಇದೆ. ಒಳ್ಳೆ ಕಾಂಬಿನೇಷನ್ನು, ಒಳ್ಳೆ ವೆದರ್ಗೆ. ಅದು ಬಿಟ್ಟು ಫಾಸ್ಟಾಗಿ ತಿನ್ನೋಕ್ಕೆ ಆ್ಯಪಟೈಸರು ಪಾಪ್ಕಾರ್ನ್, ಚಿಕನ್ ಪಾಪ್ಕಾರ್ನ್ ವಿತ್ ಸ್ಪೆಷಲ್ ಮಯೋನೀಸ್ ಬರುತ್ತೆ. ಆಮೇಲೆ ಫಿಶ್ದು ಫಿಂಗರ್ ಇದೆ, ಫಿಶ್ದು ಫಿಂಗರು ಬೋನ್ಲೆಸ್ಸು. ಆಮೇಲೆ ವೆಜ್ಜಲ್ಲಿ ನಾವು ಇವತ್ತು ಪನ್ನೀರು ಸಾಲ್ಟ್ ಆ್ಯಂಡ್ ಪೆಪ್ಪರ್ನ ತರಿಸಿದ್ದೀವಿ. ಇದು ನಮ್ಮ ಹೋಟ್ಲಲ್ಲಿ ಫೇಮಸ್ಸು, ಅದನ್ನು ತರಿಸಿದ್ವಿ. ಮತ್ತು ಎಗ್ಗಲ್ಲೂ ಕೂಡ ಪೆಪ್ಪರ್ ಸಿಗುತ್ತೆ. ಈ ಥರ ಗೊಜ್ಜು ಥರನೂ ಸಿಗುತ್ತೆ, ಇಲ್ಲ ಡ್ರೈ ಬೇಕು, ಫುಲ್ ಡ್ರೈ ಬೇಕು ಅಂದರೆ ಡ್ರೈನೂ ಸಿಗುತ್ತೆ ಇದರಲ್ಲಿ. ಆಮೇಲೆ ಇದು ಬಂದುಬಿಟ್ಟು ಏನಿದು ಫ್ರೆಂಚ್ ಚಿಕನ್ ಅಂತ. ಫ್ರೆಂಚ್ ಚಿಕನ್ ಅಂದರೆ ಫ್ರೆಂಚ್ ಫ್ರೈಸ್ ಬರುತ್ತಲ್ಲ, ಆ ಥರ ಉದ್ದುದ್ದಾಗ ಕಟ್ ಮಾಡಿ ಬೋನ್ಲೆಸ್ನ ಡೀಪ್ ಫ್ರೈ ಮಾಡಿ ಆಮೇಲೆ ಸಾಸಸಲ್ಲಿ ಟಾಸ್ ಮಾಡಿ ಸರ್ವ್ ಮಾಡೋದು. ಸೊ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಬರುತ್ತೆ. ಆಮೇಲೆ ಇದು ಸ್ಪೈಸಿ ಇಲ್ಲ, ಇದು ಮಕ್ಕಳು ಫ್ಯಾಮಿಲಿ ಇವ್ರಿಗೆ ಅಂತ ಲೈಟಾಗಿ ಸ್ವೀಟಿಶ್ ಆಗಿರುತ್ತೆ. ಮಂಚೂರಿಯನ್ ಥರ ಲೈಟಾಗಿ ಸ್ವೀಟ್ ಬರುತ್ತೆ. ಸೊ ಮಂಚೂರಿಯನ್ಗಿಂತ ಸ್ವಲ್ಪ ಡ್ರೈ ಇರುತ್ತೆ, ಡ್ರೈ ಡಿಶ್ಶು, ಗೊಜ್ಜು ಥರ ಬರಲ್ಲ. ಸ್ವಲ್ಪ ಗೊಜ್ಜು ಥರ ಬೇಕು, ಸ್ವಲ್ಪ ಸ್ಪೈಸಿ ಬೇಕು ಅಂದರೆ ಚಿಲ್ಲಿಗೆ ಹೋಗಬೇಕು. ನಾವಿಲ್ಲಿ ಫಿಶ್ ಚಿಲ್ಲಿನ ತರಿಸ್ತೀವಿ. ಸೊ ಇದು ಫಿಶ್ ಚಿಲ್ಲಿ, ಬೋನ್ಲೆಸ್ಸು ಫಿಶ್ಶು. ಸೊ ಅದೂ ಅಷ್ಟೇ ಡೀಪ್ ಫ್ರೈ ಮಾಡಿ ಸಾಸಲ್ಲಿ ಟಾಸ್ ಮಾಡ್ತಾರೆ. ಸ್ವಲ್ಪ ಗೊಜ್ಜು ಥರ ಇರುತ್ತೆ. ಕ್ಯಾಪ್ಸಿಕಮ್ಮು, ಈರುಳ್ಳಿ, ಆಮೇಲೆ ಜಾಸ್ತಿ ಗಾರ್ಲಿಕ್ ಆಗುತ್ತೆ. ತಿಂದಾಗ ಸೊ ಬಾಯಲ್ಲಿಟ್ಟಿದ ತಕ್ಷಣ ಫಿಶ್ ಆಗಿರೋದ್ರಿಂದ ಸ್ಮೂತಾಗಿ ಕರ್ಗೋಗುತ್ತೆ. ಸೊ ಅಲ್ಲೆಲ್ಲ ಅವಶ್ಯಕತೆನೇ ಇಲ್ಲ. ನಮ್ಮ ಸತೀಶ್ ಅಂತವ್ರಿಗೆ ಅದು ಬೆಸ್ಟು. ಏನು ಬ್ರಾ, ಏನಂತೀರಾ? ಅಲ್ಲ, ಅಲ್ಲ ನೋವು ಏನಾಯಿತು ಅಂದರೆ ಅಲ್ಲಿ ನೋವು ಅಂತಿದ್ರಲ್ಲ, ಅದೇ 80 ವರ್ಷಕ್ಕೆ ಬೇಕಾಗ್ತದೆ. ಚೆನ್ನಾಗಿದೆ ಫಿಶು. ಲೈಟಾಗಿ ಚುರಿ ಚುರಿ ಏನಂತೀನಿ ನಾಲ್ಗೆ ಅಷ್ಟೇ. ಯಾಕಂದರೆ ಅದು ಫಿಶ್ ಚಿಲ್ಲಿ ಸಾಸ್ ಎಲ್ಲ ಸ್ವಲ್ಪ ಹಾಕಿರ್ತೀವಿ. ಆಮೇಲೆ ನೆಕ್ಸ್ಟು ಚೈನೀಸ್ ಎಲ್ಲ ಆಯಿತು. ಈಗ ತಂದೂರು ಕಡೆ ಬಂದಾಗ ತಂದೂರಲ್ಲಿ ಬೆಜ್ಜಾನ್ ಐಟಮ್ ಸಿಗುತ್ತೆ. ಚಿಕನ್ ಟಿಕ್ಕಾ ಬೋನ್ಲೆಸ್ ಬರುತ್ತೆ. ಆಮೇಲೆ ತಂದೂರಿ ಚಿಕನ್ನ ತರಿಸಿದ್ದೀವಿ. ತಂದೂರಿ ಚಿಕನ್ ಫುಲ್ ಇದೆ, ಅದಕ್ಕೆ ಡಿಪ್ಸು, ಆಬ್ವಿಯಸ್ಲಿ ಮಿಂಟ್ ಚಟ್ನಿ ಅದು ತರಿಸಿದ್ವಿ. ಮತ್ತು ನಮ್ಮ ಕರುನಾಡು ನಾಟಿ ಪಲಾವ್ನ ಫೇಮಸ್ ಡಿಶ್ಶು ಮಟನ್ ಡಾಬಾ ಡ್ರೈ. ಮಟನ್ನಲ್ಲಿ ಫುಲ್ ಡ್ರೈ ಬೇಕು ಅನ್ನೋರು, ಪೆಪ್ಪರ್ ಯಥೇಚ್ಛಬೇಕು ಅನ್ನೋರು, ಬಟಾಣಿಗಳು ಬಾಯಿ ಸಿಗ್ತಾ ಇರಬೇಕು, ಬೆಳ್ಳುಳ್ಳಿ ಸಿಗ್ತಾ ಇರಬೇಕು ಅನ್ನೋರು ಈ ಡಿಶ್ಶು. ಸೊ ಎಲ್ಲರ ಫೇವ್ರೇಟು. ನಮ್ಮ ಹೋಟ್ಲಲ್ಲಿ ಇದು ಜಾಸ್ತಿ ಪಾರ್ಸಲ್ ಹೋಗುತ್ತೆ ಸಂಜೆ ಹೊತ್ತು. ಸೊ ಇಲ್ಲಿ ಪಾರ್ಸಲ್ ತೊಗೊಳೋ ಅವಶ್ಯಕತೆ ಇಲ್ಲ, ಇಲ್ಲೇ ಕೂತ್ಕೊಂಡು ಮಜಾ ಮಾಡ್ಬೋದು. ಇದು ನಾನು ಲಾಸ್ಟ್ ವೀಡಿಯೋದಲ್ಲೂ ಹೇಳಿದೆ, ಇಲ್ಲಿ ಮಟನ್ ಕ್ವಾಲಿಟಿ ಮಾತ್ರ ಸೂಪರ್ ಸಕ್ಕತ್ತು. ನಾಟಿ ಮಟನ್ನು ಚರ್ಬಿ ಲೈಟಾಗಿರುತ್ತೆ. ಇದು ಡ್ರೈ ಮಾಡ್ತೀವಿ. ರಾಬರ್ ಡ್ರೈ ಮಾಡೋ ಇದು ವಿಧಾನ ಏನು ಅಂದರೆ ಡೀಪ್ ಫ್ರೈ ಮಾಡಬೇಕು ಪೀಸಸ್ನ. ಡೀಪ್ ಫ್ರೈ ಮಾಡಿದ್ರೆ ಗಟ್ಟಿ ಇರಲ್ಲ, ಜ್ಯೂಸಿಯಾಗಿ ಸಾಫ್ಟಾಗಿರುತ್ತೆ. ಯಾಕೆಂದರೆ ಮೇಯ್ನು ಮಟನ್ ಕ್ವಾಲಿಟಿ. ಊರು ಕಡೆ ರೆಸ್ಟೋರೆಂಟ್ ಮಾಡಿದ್ರೆ ಇದೇ ಅಡ್ವಾಂಟೇಜ್. ಒಳ್ಳೆ ಮಟನ್ ಸಿಗುತ್ತೆ. ಮಟನ್ ಪ್ರಿಯರು ದಿ ಮಸ್ಟ್ ಟ್ರೈ. ಇವೆಲ್ಲ ಕವರ್ ಆಯಿತಾ? ಇದು ಬಿಟ್ಟು ಬರೀ ಒಂದೊಂದು ಕ್ಯಾಟಗರಿನಲ್ಲಿ ಒಂದೊಂದು 2 ಡಿಶ್ ಅಷ್ಟೇ ತರಿಸಿರೋದು. ಬಟ್ ಪನ್ನೀರಲ್ಲಿ ಇವಾಗ ಪೆಪ್ಪರ್ ಸಾಲ್ಟ್ ಪೆಪ್ಪರ್ ತರಿಸಿದ್ದೀವಿ. ಅದರಲ್ಲಿ ಪನ್ನೀರ್ ಚಿಲ್ಲಿ, ಪನ್ನೀರ್ ಮಂಚೂರಿಯನ್ನು, ಆಮೇಲೆ ಪನ್ನೀರು ಇದು ಏನು ತಂದೂರು ಎಲ್ಲ ಸಿಗುತ್ತೆ. ಮಶ್ರೂಮಲ್ಲಿ ಸಿಗುತ್ತೆ, ಆಮೇಲೆ ಬೇಬಿ ಕಾರ್ನಲ್ಲಿ ಸಿಗುತ್ತೆ, ಅದೆಲ್ಲ ಸಿಗುತ್ತೆ. ಮತ್ತು ವೆಜ್ ಆಪ್ಷನ್ನು, ನಾನ್ ವೆಜ್ ಆಪ್ಷನ್ನು ಎಲ್ಲ ಇದೆ. ಇದ್ರ ಜೊತೆಗೆ ಬಿರಿಯಾನಿ. ಮತ್ತು ನಿಮಗೆ ಭಾನುವಾರ ಬಂದರೆ ವೈಟ್ ಪಲಾವು. ಭಾನುವಾರ ವೈಟ್ ಪಲಾವ್ ಸಿಗುತ್ತೆ. ಅದಕ್ಕಿಲ್ಲ, ಮುಂದಕ್ಕೆ ಮಾಡ್ತೀವಿ. ವೈಟ್ ಪಲಾವ್ ಮಾಡಬೇಕು ಅಂತ ಪ್ಲಾನ್ ಇದೆ. ಜನ ಬಂದರೆ ನಮ್ಮ ಸಬ್ಸ್ಕ್ರೈಬರ್ಸ್ಗಳು ಬಂದ್ರೆ ಸಾಕು, ಅವ್ರಿಗೆ ಅಂತ ಮಾಡಬೇಕಷ್ಟೇ. ಯಾಕಂದರೆ ಇಲ್ಲಿ ಬಂದು ಇದು ಟೂರಿಸ್ಟ್ ಸ್ಪಾಟ್ ಆಗಿರೋದ್ರಿಂದ ಎಲ್ಲ ಆಚೆನವರೇ ಬರೋದು ಜಾಸ್ತಿ, ಕರ್ನಾಟಕದಿಂದ ಆಚೆ ಇರೋರು ಬರೋದು ಜಾಸ್ತಿ. ಸೊ ಅವರೆಲ್ಲ ನಾರ್ತ್ ಸ್ಟೈಲೇ ಕೇಳ್ತಾರೆ ಜಾಸ್ತಿ. ಅವ್ರಿಗೂ ಸಿಗುತ್ತೆ, ಎಲ್ಲರಿಗೂ ಸಿಗುತ್ತೆ. ಚಿತ್ರಾನ್ನ ಬೆಳಗ್ಗೆ ಹೊತ್ತು ಟಿಫನ್ಗೆ ಚಿತ್ರಾನ್ನ, ಪುಳಿಯೋಗರೆ, ಆಮೇಲೆ ಪೂರಿ, ಕೈಮಾ ಗೊಜ್ಜು ಎಲ್ಲ ಸಿಗುತ್ತೆ. ಸೊ ನಮ್ಮ ವಿಡಿಯೋ ನೋಡ್ಕೊಂಡು ಬರೋರೆಲ್ಲ ಗೊತ್ತು ನಾಟಿ ಸ್ಟೈಲ್ಗೆ ಬರೋದು ಅಂತ. ಸೊ ಮೋಸ ಇಲ್ಲ. ಅಲ್ಲೆಲ್ಲ ನಾವು ಕನಕಪುರ ಕಡೆ ಎಲ್ಲ ಯಾವ ಥರ ಸಿಗುತ್ತೆ ಸೇಮ್ ಟೇಸ್ಟ್ನ ಈಗ ನಂದಿ ಬೆಟ್ಟದಲ್ಲಿ ನಾವು ಕೊಡೋಕ್ಕೆ ಟ್ರೈ ಮಾಡ್ತಾಯಿದ್ದೀವಿ. ಬಂದು ಟೇಸ್ಟ್ ಮಾಡಿ ಹೇಗಿದೆ. ಎಸ್ಪೆಷಲಿ ಬೈಕರ್ಸು ಬೈಕರ್ಸ್ಗೋಸ್ಕರ ಅಂತ ನಾನು ಹೇಳಿ ಮಾಡಿಸಿದ್ದೀನಿ. ಬೈಕರ್ಸ್ ಬ್ರೇಕ್ಫಾಸ್ಟ್ ಕಾಂಬೋ ಚಿಕನ್ 250 ಚಿಕನ್ 250, ಮಟನ್ 350. ಹೌದು. ಸೊ ನಿಮಗೆ ಬ್ರೇಕ್ಫಾಸ್ಟ್ ಸಿಗುತ್ತೆ ಕಾಂಬೋ. ಇವಾಗ ನಮ್ಮ ವರ್ಷ ಇದರಲ್ಲಿ ನಿಮಗೆ ಏನೇನು ಸಿಗುತ್ತೆ ಅಂತ ವಿಡಿಯೋ ಹಾಕ್ತಾ ಇರ್ತಾರೆ. ಆಲ್ರೆಡಿ ವಿಡಿಯೋ ಕೂಡ ಮಾಡಿದ್ದೀವಿ ಆಗಲೇ ವಿಡಿಯೋನು ಮಾಡಿದ್ದೀವಿ. ಅದೇ ಸ್ಪೆಷಲಾಗಿ ಮಾಡಿದ್ದೀವಿ. ನೋಡಿ ಬನ್ನಿ, ಬಂದು ಎಂಜಾಯ್ ಮಾಡಿ. ಫುಡ್ ಹೇಗಿದೆ ಅಂತ ರಿವ್ಯೂ ಮಾಡೋದು ಮರಿಬೇಡಿ. ಗೂಗಲ್ ರಿವ್ಯೂಸ್ಗೆ ಒಂದು ಪಾಸಿಟಿವ್ ರೆಸ್ಪಾನ್ಸ್ನ ಕೊಡಿ, ಚೆನ್ನಾಗಿತ್ತು ಅಂತಂದರೆ ಅಂತ ಹೇಳ್ತಾ ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ
ಡ್ರಿಂಕ್ಸ್ನ ಪ್ರಮೋಟ್ ಮಾಡ್ತಿಲ್ಲ, ಬಟ್ ಅದು ಕೂಡ ಇಲ್ಲಿ ಸಿಗುತ್ತೆ. ಇದ್ರ ಜೊತೆ ಎಂಜಾಯ್ ಮಾಡೋಕ್ಕೆ ಮಾಡಿಬಿಟ್ಟು ಇಲ್ಲೇ ನಮ್ಮ ರೂಮ್ಸ್ ಇದೆ, ಇಲ್ಲೇ ಇರ್ಬೋದು. ಬೆಳಗ್ಗೆ ಹೋಗ್ಬಿಟ್ಟು ಸನ್ರೈಸ್ ನೋಡ್ಕೊಂಡು ಆರಾಮಾಗಿ ಮನೆ ಕಡೆ ಹೋಗೋದು, ಇಲ್ಲಾಂದರೆ ಸಾಯಂಕಾಲ ಬಂದ ಸನ್ಸೆಟ್ ನೋಡೋಕ್ಕೆ ಸನ್ಸೆಟ್ ಹೌದು ಆರಾಮಾಗಿದ್ದು ಎಂಜಾಯ್ ಮಾಡ್ಕೊಂಡು ಆಪ್ಷನ್ ಇದೆ. ಬನ್ನಿ. ಜಾಸ್ತಿ ಕಾರ್ ಪಾರ್ಕಿಂಗು ದೊಂಬಿ ಇದೆ. ಕಾರ್ ಪಾರ್ಕಿಂಗ್ ಅಲ್ಲ, ಬಸ್ ಪಾರ್ಕಿಂಗು ಇದೆ. ಈ ಸ್ವಲ್ಪ ದಿನದ ಕಾರ್ಗೂ ನಾವು ಫುಡ್ನ ಸಪ್ಲೈ ಮಾಡೋಣ ಅಂತಿದ್ದೀವಿ. ಸೊ ಅದು ಮುಂದಕ್ಕೆ ಬರುತ್ತೆ, ಅದನ್ನು ಹೇಳ್ತೀವಿ, ಅದನ್ನು ತಿಳಿಸಿರ್ತೀವಿ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ಲು ಗೋಲ್ಡನ್ ಥ್ರಾಟಲ್ ಚಾನಲ್ಲು, ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜು, ನಮ್ಮ ಇನ್ಸ್ಟಾಗ್ರಾಮ್ ಪೇಜ್, ಆಮೇಲೆ ಎಲಿವೇಟ್ ಇನ್ಸ್ಟಾಗ್ರಾಮ್ ಪೇಜ್ ಎಲ್ಲ ಫಾಲೋ ಮಾಡಿಕೊಂಡ್ರೆ ಅಪ್ಡೇಟ್ ಸಿಗ್ತಾ ಇರ್ತಾರೆ ರೆಗ್ಯುಲರ್ದು. ಆದಷ್ಟು ಈ ವಿಡಿಯೋನ ಜಾಸ್ತಿ ಲೈಕ್ ಮಾಡಿ, ಶೇರ್ ಮಾಡಿದ್ರೆ ಇನ್ಫಾರ್ಮೇಷನ್ ಎಲ್ಲರಿಗೂ ಗೊತ್ತಾಗುತ್ತೆ. ಆಮೇಲೆ ನಂದಿ ಬೆಟ್ಟ ಸುತ್ತಮುತ್ತ ಒಂದು ಒಳ್ಳೆ ಟೇಸ್ಟ್ ಬೇಕು ಅಂತಂದರೆ ನೀವು ಬರಬೇಕಾಗಿರೋ ಜಾಗ ಎಲಿವೇಟ್ 1478. ಇಲ್ಲಿಗೆ ಮಾತ್ರ ಬರಬೇಕು. ಆಯಿತಾ? ನಮಸ್ಕಾರ.